ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಹರನಾಳು ಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ತಗೋತಾ ಇದ್ದೀನಿ. ಚಾಪ್ಟರ್ ಹೆಸರು ದೇವ ಆಲಯ ಅನ್ನೋ ಚಾಪ್ಟರ್ ಇಂದ ನೋಡೋಣ ಏನಿದೆ ಅಂತ. ಒಂದು ದೇಶದಲ್ಲಿ ಒಬ್ಬ ರಾಜನಿರ್ತಾನೆ. ಅವನಿಗೆ ತುಂಬಾ ದೊಡ್ಡ ಆಸೆ ಇರುತ್ತೆ. ಏನು ಅಂದ್ರೆ ದೊಡ್ಡ ದೇವಸ್ಥಾನ ಕಟ್ಬೇಕು ಅನ್ನೋ ಆಸೆ ಇರುತ್ತೆ. ಅದ್ರಷ್ಟು ಶ್ರೀಮಂತವಾದ ಮತ್ತೆ ದೊಡ್ಡದಾದ ದೇವಸ್ಥಾನ ಮತ್ತಿನ್ನೊಂದು ಎಲ್ಲೂ ಇರಬಾರ್ದು. ಇಡೀ ಪ್ರಪಂಚದಲ್ಲಿ ನಾನ್ ಕಟ್ಟಿಸಿದಷ್ಟು ದೇವಸ್ಥಾನ ದೊಡ್ಡ ಮತ್ತೆ ತುಂಬಾ ಶ್ರೀಮಂತ ದೇವಸ್ಥಾನ ನಂದಾಗಿರ್ಬೇಕು ಅಂತ ಹೇಳಿ ಮಂತ್ರಿಗೆ ಹೇಳ್ತಾರೆ. ಆಗ ಮಂತ್ರಿ ತುಂಬಾ ಬಹಳ ಖ್ಯಾತರಾದ ತಂತ್ರಜ್ಞರನ್ನು ಕರೆಯಿಸಿ ಯೋಜನೆ ಮಾಡ್ತಾರೆ. ಅರಮನೆಯ ಬದಿಯಲ್ಲಿದ್ದ ವಿಶಾಲವಾದ ತೋಟವನ್ನು ಮಂದಿರದ ನಿರ್ಮಾಣಕ್ಕೆ ಅಂತ ಹೇಳಿ ಆರಿಸಿಕೊಳ್ತಾರೆ. ಅಂದ್ರೆ ತೋಟದ ಬದಿಯಲ್ಲಿದ್ದ ಒಂದು ದೊಡ್ಡ ಗ್ರೌಂಡ್ ಇರುತ್ತೆ, ಅದನ್ನ ದೇವಸ್ಥಾನಕ್ಕೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋತಾರೆ. ದೇವಸ್ಥಾನ ಕಟ್ಟುವ ಸ್ಥಾನದಲ್ಲಿ ಬೃಹತ್ ಮರಗಳಿರ್ತವೆ, ದೊಡ್ಡ ಮರ ಇರ್ತವೆ ದೇವಸ್ಥಾನ ಕಟ್ಟೋ ಜಾಗದಲ್ಲಿ. ಅದನ್ನು ಕಟ್ ಮಾಡ್ಬಿಡ್ತಾರೆ. ಕಟ್ ಮಾಡಿ ದೇವಸ್ಥಾನ ಕಟ್ಟೋಕೆ ಶುರು ಮಾಡ್ತಾರೆ. ಆ ದೇವಸ್ಥಾನ ಕಟ್ಟಿ ಮುಗಿಯೋಷ್ಟ್ರೊಳಗೆ 2 ವರ್ಷ ಆಗುತ್ತೆ. 2 ವರ್ಷ ಕಟ್ತಾರೆ. ಅಷ್ಟು ದೊಡ್ಡ ದೇವಸ್ಥಾನ, ಅಷ್ಟು ಶ್ರೀಮಂತ ದೇವಸ್ಥಾನ ಅದು. 2 ವರ್ಷ ಆಗುತ್ತೆ. ಆಮೇಲೆ ಅದು ಸಂಪೂರ್ಣವಾದಾಗ ಅದ್ಭುತ ಸೃಷ್ಟಿಯಾಗಿತ್ತು. ಗರ್ಭಗುಡಿಯ ಮೇಲಿದ್ದ ಭಾರೀ ಗೋಪುರ ಬಂಗಾರದ ಕವಚ ಹೊಂದಿತ್ತು. ಆ ದೇವಸ್ಥಾನದ ಗೋಪುರ ಇರುತ್ತಲ್ವಾ, ಆ ಗೋಪುರನ ಬಂಗಾರದಿಂದ ಆ ಗೋಪುರ ಮಾಡಿಸಿದ್ರು ಅವರು. ಸಾವಿರಾರು ಜನ ಕುಳಿತುಕೊಳ್ಳುವಂತಹ ಸಭಾಭವನ ಸಜ್ಜಾಗಿತ್ತು. ದೇವಸ್ಥಾನದ ಸುತ್ತಮುತ್ತಲು ಹುಲ್ಲು ಹಾಸು, ಕಲ್ಲಿನ ಮಂಚಗಳು ಮತ್ತೆ ಹೂವಿನ ತೋಟಗಳು ಮನಮೋಹಕವಾಗಿದ್ದವು. ದೇವಸ್ಥಾನದ ಹೊರಗೆ ಉಳಿದಿದ್ದ ಭಾರಿ ಮರಗಳು ಇನ್ನು ಉಳಿದು ಸ್ವಲ್ಪ ಕಡಿದಿದ್ದು, ಇನ್ನೊಂದ್ ಸ್ವಲ್ಪ ಮರಗಳನ್ನ ಹಾಗೆ ಇದ್ವು. ಗುಡಿಗೆ ಬಂದ ಬಡ ಭಕ್ತರು ಇರ್ತಾರಲ್ವಾ, ಆ ಮರಗಳ ಕೆಳಗೆ ಕುಳಿತು ವಿಶ್ರಾಂತಿ ತಗೋತಾ ಇರ್ತಾರೆ. ಕೆಲವರು ಅಲ್ಲಿಯೇ ಮಲಗಿ ರಾತ್ರಿನೂ ಕಳೀತಾ ಇರ್ತಾರೆ ಮರದ ಕೆಳಗೆ. ದೇವಸ್ಥಾನದ ಒಳಗೆ ಉಳಿದುಕೊಳ್ಳಲು ಸ್ಥಳವಿದ್ದರೂ ಅದು ಬರೀ ಕೇವಲ ಅಧಿಕಾರಿಗಳಿಗೆ ಮತ್ತೆ ಶ್ರೀಮಂತರಿಗೆ ಮಾತ್ರ. ದೇವಸ್ಥಾನದೊಳಗೆ ದೊಡ್ಡ ಸಭಾಭವನ ಕಟ್ಟಿದ ರಾಜ, ಆದ್ರೆ ಬಡವರು ಭಕ್ತರು ಬರ್ತಿದ್ರಲ್ಲ ಅವರಿಗೆ ಉಳ್ಕೊಳಕ್ ಅವಕಾಶ ಕೊಡ್ತಾ ಇರ್ಲಿಲ್ಲ. ಅವ್ರಿಗೆ ಬರೀ ಶ್ರೀಮಂತರಿಗೆ ಮತ್ತೆ ದುಡ್ಡಿರೋರಿಗೆ ಮಾತ್ರ ಒಳಗಡೆ ಉಳ್ಕೊಳಕ್ಕೆ ಅವಕಾಶ ಕೊಡ್ತಾ ಇದ್ದ. ಹಾಗಾಗಿ ಆ ರೈತರು, ಆ ಭಕ್ತರು, ಬಡ ಭಕ್ತರು ಏನ್ ಮಾಡ್ತಿದ್ರು, ಆ ದೇವಸ್ಥಾನದ ಹೊರಗೆ ದೊಡ್ಡ ದೊಡ್ಡ ಇದು ಇರ್ತವಲ್ವಾ ಮರಗಳು, ಅಲ್ಲಿಯೇ ವಿಶ್ರಾಂತಿ ಪಡಿತಿದ್ರು ಮತ್ತೆ ಅಲ್ಲಿಯೇ ರಾತ್ರಿ ಮಲ್ಕೊಂಡು ಹೋಗ್ತಿದ್ರು. ಒಂದು ದಿನ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿತ್ತು. ಇನ್ನು 15 ದಿನಕ್ಕೆ ವಿದ್ವಾಂಸರಾದ ನರೋತ್ತಮರು ನಾಡಿಗೆ ಬರಲಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ರು. ನರೋತ್ತಮರ ಹೆಸರು ಕೇಳದವರು ಯಾರಿದ್ದಾರೆ? ಅವರ ಜ್ಞಾನದ ಭಕ್ತಿಯ ಹಿರಿಮೆ ಪ್ರಪಂಚಕ್ಕೆಲ್ಲ ಗೊತ್ತು. ಅಂಥವರು ತಮ್ಮ ನಾಡಿಗೆ ಬಂದಾಗ ಅವರನ್ನು ಕಾಣುವ ಮತ್ತು ಅವರ ಜೊತೆ ಮಾತಾಡೋ ತವಕ ಎಲ್ಲರಿಗೂ ಇತ್ತು. ನರೋತ್ತಮರು ಅನ್ನೋ ದೊಡ್ಡ ಗುರುಗಳು ಆ ಊರಿಗೆ ಬರ್ಬೇಕು ಅಂತ ಬರ್ತಾರೆ. ಇನ್ನೇನು ಒಂದು 15 ದಿವಸದಲ್ಲಿ ಅಂತ ಹೇಳಿ ಡಂಗುರ ಸಾರ್ತಾರೆ. ಅವ ಜನರಿಗೊಂದು ಖುಷಿನೋ ಖುಷಿ. ಅಪ್ಪ ನಮ್ಮೂರಿಗೆ ಬರ್ತಾ ಇದಾರೆ, ಅವ್ರು ಬಂದಾಗ ನಾವು ಅವ್ರನ್ನ ಹೆಂಗ್ ನೋಡ್ಕೊಳ್ಳೋದು, ಅವ್ರ ಹತ್ರ ಹೆಂಗ್ ಮಾತಾಡೋದು ಅನ್ನೋ ತವಕದಲ್ಲಿ ಇರ್ತಾರೆ. ಆಗ ಆ ದಿನ ಬಂದೇ ಬಿಡುತ್ತೆ. ಆಗ ನರೋತ್ತಮರು ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಜನ ಸಾಗರ. ಇನ್ನೇನ್ ನರೋತ್ತಮರು ಆ ಊರಿಗೆ ಬಂದ ತಕ್ಷಣ ಜನ ಸಾಗರನೇ ತುಂಬ್ಕೊಂಡಿದೆ ಗುರುಗಳನ್ನ ನೋಡಕ್ಕೆ, ಅವ್ರು ಮಾತಾಡ್ಸಕ್ಕೆ, ಅವರ ಪ್ರವಚನ ಕೇಳಕ್ಕೆ. ಎಲ್ಲಿ ನೋಡಿದರೂ ಜನ ಅಂದ್ರೆ ಜನ. ಅವರೇ ಒಂದು ಮರದ ಕೆಳಗೆ ಅಟ್ಟಣಿಗೆಯನ್ನು ಕಟ್ತಾರೆ. ಅಂದ್ರೆ ಗುರುಗಳು ಹತ್ತಿ ಕುತ್ಕೊಂಡು ಪ್ರವಚನ ಮಾಡ್ಬೇಕಲ್ವಾ, ಅದನ್ನು ಆ ಊರಿನ ಜನನೇ ಕಟ್ತಾರೆ. ಅವರ ಇಚ್ಛೆಯಂತೆ ನರೋತ್ತಮರು ವೇದಿಕೆಯನ್ನೇರಿ ಪ್ರವಚನ ನೀಡಕ್ ಶುರು ಮಾಡ್ತಾರೆ. ಅವರ ಮಾತಿನ ವೈಖರಿಯೇ ಅಂತದ್ದು. ಜನ ಮೈ ಮರೆತು ಕಣ್ಣು ಕಿವಿ ಒಂದು ಮಾಡಿ ಕೇಳಕ್ ಶುರು ಮಾಡಿದ್ರು. ನರೋತ್ತಮರ ಧ್ವನಿ ಕೃಷ್ಣನ ಕೊಳಲಿನ ಹಾಗೆ ಅಷ್ಟು ಇಂಪಾಗಿತ್ತಂತೆ. ನರೋತ್ತಮರ ಗುರುಗಳು ಧ್ವನಿ ಪ್ರವಚನ ಮಾಡುವಾಗ ಕೃಷ್ಣನ ಕೊಳಲು ತರ ಇತ್ತಂತೆ, ಅಷ್ಟು ಚೆನ್ನಾಗಿತ್ತಂತೆ. ಅವರ ಮಾತು ನಿಂತ ತಕ್ಷಣ ಮತ್ತೆ ಇನ್ನೊಂದ್ ಸ್ವಲ್ಪ ಮಾಡಿ ಗುರುಗಳೇ, ಇನ್ನೊಂದ್ ಸ್ವಲ್ಪ ಹೇಳಿ ಗುರುಗಳೇ ಅಂತ ಜನ ಕೇಳ್ಕೊತಾ ಇದ್ರಂತೆ. ಹಾಗೆ ಮತ್ತೆ ಗುರುಗಳು ಮುಂದುವರಿಸ್ತಾರೆ. ಮತ್ತೆ ಮರುದಿನ ಅದೇ ವೇದಿಕೆಯಿಂದ ಮಾತನಾಡುವುದಾಗಿ ಹೇಳಿ ಹೊರಡ್ತಾರೆ. ಸಾಕಿವತ್ತು, ಮತ್ತೆ ನಾಳೆ ನಿಮಗೆ ಮತ್ತೆ ಪ್ರವಚನ ಶುರು ಮಾಡ್ತೀನಿ, ಮತ್ತೆ ನಾಳೆ ಇಲ್ಲಿಗೆ ಬನ್ನಿ ಅಂತ ಹೇಳಿ ಗುರುಗಳು ಹೊರಡ್ತಾರೆ. ಈ ವಿಷಯ ರಾಣಿ ಕಿವಿಗೆ ಬಿತ್ತು. ಅಷ್ಟು ದೊಡ್ಡ ವಿದ್ವಾಂಸರು ದೇವಸ್ಥಾನದ ಹೊರಗೆ ಮರದ ಕೆಳಗೆ ಪ್ರವಚನ ನೀಡುವುದಕ್ಕಿಂತ ದೇವಸ್ಥಾನದ ಒಳಗೆ ಪ್ರವಚನ ಮಂದಿರದಲ್ಲಿ ನೀಡಬಹುದಿತ್ತಲ್ಲ ಅಂತ ಅನಿಸ್ತವಳಿ ರಾಣಿಗೆ. ಹಾಗೆ ರಾಜನಿಗೆ ಹೇಳ್ತಾಳೆ, ನೋಡಿ ರಾಜ, ಅಷ್ಟು ದೊಡ್ಡ ವಿದ್ವಾಂಸರು ಆ ದೇವಸ್ಥಾನದ ಮರದ ಕೆಳಗೆ ಕುತ್ಕೊಂಡು ಪ್ರವಚನ ಹೇಳ್ತಾ ಇದ್ದಾರೆ. ಬೇಡ, ನೀವು ದೇವಸ್ಥಾನದೊಳಗೆ ದೊಡ್ಡ ಸಭಾಭವನ ಕಟ್ತಿದ್ದೀರಲ್ವಾ, ಅಲ್ಲಿನೇ ಇದು ಗುರುಗಳಿಗೆ ಆ ಪ್ರವಚನ ನೀಡೋಕ್ ಹೇಳಿ ಅಂತ ಹೇಳಿ ಆ ರಾಣಿ ರಾಜನಿಗೆ ಹೇಳ್ತಾಳೆ. ಆಗ ರಾಜನು ಸಹ ವಿದ್ವಾಂಸರ ನರೋತ್ತಮರನ್ನು ಕಂಡ. ಸ್ವಾಮಿ, ತಾವು ನಿನ್ನೆ ದೇವಸ್ಥಾನದ ಹೊರಗೆ ಮರದ ಕೆಳಗೆ ಉಪನ್ಯಾಸ ಮಾಡಿದ್ರಿ ಅಂತ ನಾನು ಕೇಳ್ದೆ. ತಾವು ದಯವಿಟ್ಟು ದೇವಸ್ಥಾನದ ಒಳಗೆ ಬಂದು ಪ್ರವಚನ ಮಂದಿರದಲ್ಲೇ ಕಾರ್ಯಕ್ರಮ ನಡೆಸಬಹುದಲ್ಲವೇ ಅಂತ ಹೇಳಿ ರಾಜ ಆ ಗುರುಗಳಿಗೆ ಕೇಳ್ತಾರೆ. ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ದೇವಸ್ಥಾನ ಗೊತ್ತಾ ಗುರುಗಳೇ, ಇದರ ನಿರ್ಮಾಣಕ್ಕಾಗಿ ನಾನು 5 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೇನೆ. ಭಾರಿ ಗೋಪುರದ ಬಂಗಾರದ ಕವಚಕ್ಕೆ 1 ಕೋಟಿಯಾಗಿದೆ. ಇಂತಹ ಅದ್ಭುತ ನಿರ್ಮಾಣ ಮಾಡಿದ್ದ ದೇವಸ್ಥಾನದೊಳಗೆ ನಿಮ್ಮಂಥವರು ಉಪನ್ಯಾಸ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂತ ಹೇಳಿ ಕೇಳ್ಕೊಳ್ತಾನ. ಆಗ ನರೋತ್ತಮರ ಗುರುಗಳು ವಿನಯದಿಂದಲೇ ಉತ್ತರಿಸ್ತಾರೆ,
ತಮ್ಮ ಆಹ್ವಾನಕ್ಕೆ ನಾನು ಋಣಿಯಾಗಿದ್ದೇನೆ ಮಹಾರಾಜ. ಆದರೆ ನಾನು ದೇವಸ್ಥಾನದ ಒಳಗೆ ಬರಲಾರೆ. ಹತ್ತಿರ ಹೋದಾಗ ತಡೆಯಲಾರದಷ್ಟು ಕೊಳಕು ವಾಸನೆ ಬರುತ್ತಿದೆ. ಯಾಕೆ ಇಂತಹ ವಾಸನೆ ಅಂತೇಳಿ ನಾನು ಜನರನ್ನು ಕೇಳ್ದೆ. ಅವರು ವಿಷಯ ತಿಳಿಸಿದ ಮೇಲೆ ನನಗೆ ಅರ್ಥವಾಯಿತು ಅಂತ ಹೇಳಿ ಗುರುಗಳು ಹೇಳ್ತಾರೆ. ನೀನು ದೇವಸ್ಥಾನ ಕಟ್ಟಿಸುವಾಗ ದೇಶದಲ್ಲಿ ಬರಗಾಲ ಬಿದ್ದಿತ್ತು. ಜನ ಅನ್ನ ನೀರು ಇಲ್ಲದೆ ಹಾಹಾಕಾರದಿಂದ ಪಡುತ್ತಾ ನಿನ್ನ ಬಳಿಗೆ ಸಹಾಯ ಕೇಳಿ ಬರ್ತಾರೆ. ನೀನು ಅವರ ಕಷ್ಟಕ್ಕೆ ಮರುಗಿ ಧನ ಸಹಾಯ ಮಾಡದೆ ಅದೇ ಹಣವನ್ನ ದೇವಸ್ಥಾನ ಕಟ್ಟಲು ಬಳಸಿದೆ. ಬಂಗಾರದ ಗೋಪುರವನ್ನೂ ಕಟ್ಟಿಸಿದೆ. ಅದಕ್ಕೆ ಜನ ಅದರೊಳಗೆ ಕಾಲಿಡ್ತಾ ಇಲ್ಲ. ದೇವಸ್ಥಾನದಿಂದ ಬರುತ್ತಿರುವ ಕೊಳಕು ವಾಸನೆ ನಿನ್ನ ಅಹಂಕಾರದ್ದು, ಜನರ ಕಷ್ಟಕ್ಕಾಗದ ನಿನ್ನ ಕಠೋರ ಹೃದಯದ್ದು ಮತ್ತು ನಿನ್ನ ಅಜ್ಞಾನದ್ದು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆ ರಾಜ ಹೇಳ್ತಾರಲ್ವಾ, ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದೀನಿ, 5 ಕೋಟಿ ಖರ್ಚು ಮಾಡಿದ್ದೀನಿ, ನಾನು ಗೋಪುರ ಬಂಗಾರದಲ್ಲೇ ಕಟ್ಟಿದ್ದೀನಿ, ದಯವಿಟ್ಟು ನೀವು ಅದೇ ಒಳ ಸಭಾಭವನದಲ್ಲಿ ಕೂತ್ಕೊಂಡು ಪ್ರವಚನ ಮಾಡಿ ಅಂದಾಗ ಗುರುಗಳು ಹೇಳ್ತಾರೆ, ಅವಾಗ ನೀನು ಇನ್ನೊಬ್ರು ಕಷ್ಟಕ್ಕಾಗ್ಲಿಲ್ಲ, ಆ ಟೈಮಲ್ಲಿ ನೀ ದೇವಸ್ಥಾನ ಕಟ್ಟುವ ಟೈಮಲ್ಲಿ ಬರಗಾಲ ಬಿದ್ದಿತ್ತು, ಯಾರಿಗೂ ಊಟ ಇಲ್ಲ ನೀರಿಲ್ಲ, ನಿನ್ನ ಹತ್ರ ಬಂದು ಸಹಾಯ ಕೇಳು, ರಾಜನ ಹತ್ರ ತಾನೇ ಬರ್ಬೇಕು ಜನಗಳೆಲ್ಲ. ನಿಮ್ಗೆ ಈ ತರ ಕಷ್ಟ ಆಗಿದೆ ಅಂತ ಬಂದು ಕೇಳಿದಾಗ ಸಹಾಯ ಮಾಡ್ದೆ, ಸಹಾಯವನ್ನು ಒಂದ್ ಸ್ವಲ್ಪನೂ ಸಹಾಯ ಮಾಡ್ದೆ ಯಾರಿಗೂ, ಬರೀ ದೇವಸ್ಥಾನ ಕಟ್ಟಕ್ಕೆ ಬಂಗಾರದ ಗೋಪುರ ಕಟ್ಟಿಸ್ದೆ ಅಂತ ಹೇಳ್ತಿಲ್ವಾ, ಅದಕ್ಕೆ ಜನ ಯಾರು ದೇವಸ್ಥಾನದೊಳಗೆ ಕಾಲಿಡ್ತಾ ಇಲ್ಲ. ನನಗೆ ಅಲ್ಲಿ ಕೊಳಕು ವಾಸನೆ ಬರ್ತಾ ಇದೆ. ಆ ಕೊಳಕು ವಾಸನೆ ಏನು ಅಂದ್ರೆ ನಿನ್ನ ಅಹಂಕಾರದ್ದು, ನಿನ್ನ ಸ್ವಾರ್ಥದ್ದು, ನಿನ್ನ ಅಜ್ಞಾನದ್ದು. ಅದಕ್ಕೋಸ್ಕರ ನಾನು ಆ ದೇವಸ್ಥಾನದೊಳಗೆ ಹೋಗಿ ಪ್ರವಚನ ಮಾಡಲ್ಲ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆಗ ದೇವಸ್ಥಾನ ಹತ್ತಿರ ನಾನು ಬರಲಾರೆ, ಕೊಳಕು ವಾಸನೆ ಬರ್ತಾ ಅಂತ ಹೇಳ್ತಾರೆ. ಆಗ ಆಗ ಹಿಂಗ್ ಹೇಳಿದ ತಕ್ಷಣ ಅವನಿಗೆ ಅದ್ಯಾವ್ದನ್ನ ಹೇಳ್ತಾ ಇದ್ದಾರೆ, ನಿನ್ನ ಕಷ್ಟಕ್ಕಾಗದ್ದು ಹೃದಯದ ಅಜ್ಞಾನದ್ದು ಅಂತ ಹೇಳ್ತಾರೆ. ನಾನು ಒಳಗೆ ಬಂದರೆ ಭಗವಂತನ ದರ್ಶನವಾಗದು. ನನ್ನ ಬಾಯಿಂದ ಕರುಣೆಯ ಭಕ್ತಿಯ ಮಾತೆ ಬಾರದು. ನನ್ನನ್ನು ಕ್ಷಮಿಸು ಮಹಾರಾಜ. ನಾನು ಯಾವ ಕಾರಣಕ್ಕೂ ಆ ದೇವಸ್ಥಾನದಲ್ಲಿ ಒಳಗೆ ಹೋಗಿ ನಾನು ಪ್ರವಚನ ಕೊಡಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಗುರುಗಳು ಹೇಳಿದ ತಕ್ಷಣ ರಾಜ ತಲೆಯನ್ನು ತಗ್ಗಿಸ್ತಾನೆ. ಅವಾಗ ಅವನಿಗೆ ತಪ್ಪಿನ ಅರಿವಾಗುತ್ತೆ. ಕ್ಷಮಿಸಿ ಅಂತ ಹೇಳಿ ಅವನು ಗುರುಗಳನ್ನ ಕ್ಷಮಿಸಿ ಅಂತ ಕೇಳ್ಕೊತಾನೆ. ಈಗ ಖರಜಗಿ ಸರ್ ಲಾಸ್ಟ್ ಅಲ್ಲಿ ಏನ್ ಹೇಳಿದಾರೆ ನೋಡೋಣ. ಭಗವಂತ ಕರುಣೆಯ ಸಾಗರ. ಎಲ್ಲಿ ಕರುಣೆ ಇಲ್ಲವೋ, ಪ್ರೀತಿ ಇಲ್ಲವೋ, ಪ್ರದರ್ಶನದ ದುಂಬರಾಟ ಇದೆಯೋ ಅಲ್ಲಿ ಭಗವಂತ ನೆಲೆಸುವುದು ಅಸಾಧ್ಯ, ಸಾಧ್ಯನೇ ಇಲ್ಲ. ಆ ಕಟ್ಟಡವನ್ನು ದೇವಸ್ಥಾನ ಎಂದು ಕರೆದರೂ ಆಗ ಅಲ್ಲಿ ನಿಲ್ಲಲಾರ. ಆಗ ಅಲ್ಲಿ ನಡೆಯುವುದು ಭಕ್ತಿಯ ಹೆಸರಿನ ವ್ಯಾಪಾರ ಅಂತ ಹೇಳಿ ಖರಜಗಿ ಸರ್ ಹೇಳ್ತಾ ಇದ್ದಾರೆ. ನಾವು ಯಾರೊಬ್ರು ಕಷ್ಟ ಅಂತ ಬಂದಾಗ, ಏನೋ ತೊಂದರೆಯಲ್ಲಿದ್ದಾಗ ನಾವು ಅವ್ರಿಗೆ ನಮ್ಮ ಕೈಯಿಂದ ಎಷ್ಟಾಗತ್ತೆ, ನಮಗೊಂದು ಒಳ್ಳೆ ಸಾಂತ್ವನದ ಮಾತಾಗಿರ್ಬೋದು, ಅವ್ರಿಗೆ ಸಮಾಧಾನ ಆಗೋ ಮಾತಾಗಿರ್ಬೋದು, ಅವ್ರು ಒಂದ್ ಹೊತ್ತಿನ ಉಪವಾಸ ಇದ್ರೆ ಒಂದ್ ಹೊತ್ತಿನ ಊಟನೋ ತಿಂಡಿನೋ ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ಬೇಕೆ ವಿನಃ ನಾವ್ ಯಾರಿಗೂ ಒಂದು 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 ರೂಪಾಯಿ ಆಗ್ಲಿ, ಒಂದ್ ಯಾವ್ದೇ ಒಂದು ವಿಷಯಕ್ಕೂ ಒಂದು ಸಹಾಯ ಮಾಡ್ದೆ, ಯಾರಿಗೂ ಒಂದು ಉಪಕಾರ ಮಾಡ್ದೇನೆ ಬರೀ ಭಗವಂತ ಭಗವಂತ ಅಂತ ದೇವಸ್ಥಾನಕ್ಕೆ ತಿರುಗೋದು, ದೇವಸ್ಥಾನಕ್ಕೆ ಆ ಹರಕೆ ಈ ಹರಕೆ ಅಂತ ಹುಂಡಿಗಳಿಗೆ ಅಷ್ಟೊಂದು ದುಡ್ಡು ಹಾಕೋದು, ಆ ದೇವಸ್ಥಾನಕ್ಕೆ ಹೋಗೋದು ಈ ದೇವಸ್ಥಾನಕ್ಕೆ ಹೋಗೋದು ಮಾಡಿದ್ರೆ ಪ್ರಯೋಜನ ಇಲ್ಲ. ಆಡಂಬರದ ಪೂಜೆ ಭಗವಂತನಿಗೆ ಖಂಡಿತ ಇಷ್ಟ ಆಗಲ್ಲ ಅಂತ ಹೇಳಿ ಗುರುರಾಜ್ ಖರಜಗಿ ಸರ್ ಹೇಳಿದ್ದಾರೆ. ಸೊ ಈ ಸ್ಟೋರಿ ನಿಮಗೆ, ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾವು ಇನ್ಮೇಲೆ ದಯವಿಟ್ಟು ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಅದು ಭಗವಂತನಿಗೆ ಖಂಡಿತ ತಲುಪುತ್ತೆ.